ದಿವಸ ಮಾತಾಡಿ ಎಲ್ಲ ಟಿ ವಿ ಸ್ಟುಡಿಯೋಗಳಲ್ಲಿ ಎಲ್ಲ ಕಡೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಮಾತಾಡಬೇಕು ಅಂತ ಹೇಳ್ತಾರೆ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಈ ಸಿನಿಮಾ ನೋಡಿದವ್ರು ಎಲ್ಲರೂ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ನಮ್ಮ ನಿರ್ಮಾಪಕರಿಗೆ ಒಂದೇ ಒಂದು ಕೊರಗು ಏನಂತಂದರೆ, ಇನ್ನೂ ಎಷ್ಟೋ ಥಿಯೇಟ್ರ್ಗಳಲ್ಲಿ ಜನ ಬಂದು ಈ ಸಿನಿಮಾನ ನೋಡ್ತಾ ಇಲ್ಲ. ಯಾಕೆಂದರೆ ನೋಡಿ ಈ ಸಿನಿಮಾ ಯಾವ ಥರ ಇದೆ ಅಂತ ನೀವು ಬೇರೆಯವ್ರಿಗೆ ಹೇಳಿದ್ರೆ ಇದು ಬೆಳೆಯುತ್ತೆ, ಇದ್ರ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲ ಭಾಷೆಯ ಸಿನಿಮಾಗಳ ಜೊತೆ ಕಂಪೀಟ್ ಮಾಡ್ತಿರುತ್ತೆ. ಆದ್ದರಿಂದ ನೀವು ಬಂದು ನೋಡಿ ಇದನ್ನು ಮೆಚ್ಚಿ ನೀವು ಬೇರೆಯವ್ರಿಗೆ ಹೇಳಿದಾಗ, ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವಿ ಹೊರತು, ನೀವು ಇದು OTTಲಿ ಬರಲಿ ಅಥವಾ ಮೊಬೈಲಲ್ಲಿ ಬರಲಿ ಇನ್ನೇನೋ ಬರಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಸೋಲುತ್ತೆ. ಕನ್ನಡ ಸಿನಿಮಾ ಸೋಲಕ್ಕೆ ಬಿಡಬೇಡಿ, ಗೆಲ್ಲಿಸಿ. ನಮಸ್ಕಾರ. ಅಲ್ಲ, ತುಂಬ ಜನ ಸಪೋರ್ಟಿಗೆ ಬಂದಿದ್ದಾರೆ. ಈಗ ನೋಡಿ, ಎಲ್ಲಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ, ಮಾರನೇ ದಿವಸ ಧ್ರುವ ಸರ್ಜಾ ಅವ್ರು ಇಡೀ ಕುಟುಂಬನ ಕರ್ಕೊಂಡೋಗಿ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರು. ಆಮೇಲೆ ಅದಾದಮೇಲೆ ನೆಕ್ಸ್ಟು ಟಿ ವಿ ಚಾನಲಲ್ಲಿ ನಮ್ಮ ಜೊತೆ ಲೈವ್ ಆಗಿ ಬಂದು ಅದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತನ್ನು ಹೇಳ್ತಿದ್ದಾರೆ. ಇಂಡಸ್ಟ್ರಿ ಕಡೆಯಿಂದ ನಮಗೆ ಬೆನ್ನು ತಟ್ಟೋರು ತುಂಬ ಜನ ಇದ್ದಾರೆ. ಅದು ಪ್ರೇಕ್ಷಕರ ಕಡೆಯಿಂದ ಆಗ್ತಾಯಿಲ್ಲ. ಪ್ರೇಕ್ಷಕರು ದಯವಿಟ್ಟು ಬರಬೇಕು, ಥಿಯೇಟ್ರ್ ಒಳಗೆ ಈ ಸಿನಿಮಾ ನೋಡಬೇಕು. ನೋಡ್ತಿದ್ರೆ ನೀವು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಕೊಟ್ಟಾಗ ಅದನ್ನು ನೋಡ್ತಿದ್ರೆ ನೀವು ಕಡೆಗೆ ನಿಮಗೆ ಕಂಪ್ಲೇಂಟ್ ಮಾಡೋಕ್ಕೆ ಇಲ್ಲೊಂದು ಇಂಡಸ್ಟ್ರಿನೇ ಇರೋದಿಲ್ಲ.